ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಬಗ್ಗೆ ಹೇಳಬೇಕಾಗ್ತದೆ. ಇವತ್ತೇನಾರೆ ಬಿಜಾಪುರ ಜಿಲ್ಲೆಯಲ್ಲಿ ಯಾವ್ದಾದ್ರು ದೇವಸ್ಥಾನ ಪ್ರಾಣ ಪ್ರತಿಷ್ಠೆ ಹೊಸದಾಗಿ ಏನಾರಾಗಿದ್ರೆ 30-40 ವರ್ಷದಲ್ಲಿ ಅಲ್ಲಿ ಯಾವಾಗಲೂ ನಮ್ಮ ಚನ್ನಮಲ್ಲ ಸ್ವಾಮಿಗಳು ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಅವರೇ ಮುಂಜಾನೆ ಬಂದು 6 ಗಂಟೆಗೆ ಬಂದು ಪ್ರತಿಯೊಂದು ದೇವಸ್ಥಾನದ ಪ್ರಾಣ ಪ್ರತಿಷ್ಠೆ ಮಾಡಿದಂತ ಪೂಜ್ಯರು ಯಾರಪ್ಪ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಚನ್ನಮಲ್ಲಿ ಸ್ವಾಮಿಗಳು. ನಾವು ಮೊದಲು ಬಂದಾಗ ಸುಮಾರು 25-30 ವರ್ಷದಿಂದ ಏನ್ ನಮ್ಮ ಭಕ್ತ ಸ್ವಾಮಿಗಳ ಕಾರ್ಯಕ್ರಮ ಮಾಡ್ಬೇಕಂತ ಆಹ್ವಾನ ಕೊಡ್ಲಿಕ್ಕೆ ಬಂದಾಗ ಬಹುಶಃ ಬಹಳ ಮಠ ಬಹಳ ಸಣ್ಣದಿತ್ತು. ಇವತ್ತೆಲ್ಲ ಇಷ್ಟು ದೊಡ್ಡ ವಿಸ್ತೃತವಾಗಿ ಈ ಮಠವನ್ನ ಅಭಿವೃದ್ಧಿ ಬೆಳೆಸಿ ಮತ್ತು ಈಗಾಗಲೇ ಪೂಜ್ಯರು ನಮ್ಮ ಸನ್ನಿಧಿಯವರು ಹೇಳದಂತೆ ಮೂಲ ರಂಭಾಪುರ ಪೀಠದ ಶಾಖಾ ಮಠವಾಗಿ ಇವತ್ತು ಮೂಲ ಪೀಠದ ಜಗದ್ಗುರುಗಳನ್ನ ಕರೆದು ಇವತ್ತು ಅವರ ಆಶೀರ್ವಾದದೊಂದಿಗೆ ಇದನ್ನೆಲ್ಲ ಉದ್ಘಾಟನೆ ಮಾಡ್ತಿದ್ದಾರಲ್ಲ, ನಿಜಕ್ಕೂ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಪಂಚಪೀಠದ ಬಗ್ಗೆ ಇರುವಂತವರ ಅಪರೂಪ ಆದಂತಹ ಗೌರವವನ್ನ ನಾವೆಲ್ಲರೂ ಇಂದಿನ ಇಲ್ಲಿ ಸೇರಿದಂತಹ ಜನ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ತಾವೆಲ್ಲ ಬೆಳಿಗ್ಗೆಯಿಂದ ಸಾಕಷ್ಟು ಮಂದಿ 3 ಗಂಟೆ ನಾನು ಬೆಂಗಳೂರಿನಿಂದ ಬರಬೇಕಾಯ್ತು, ತಡ ಆಗಿ ಬಂದೆ. ನಮ್ಮ ಕ್ಷಮೆಯನ್ನು ಕೇಳ್ಕೊಂಡು ಇವತ್ತೆಲ್ಲ ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತಿನವರೆಗೆ ಎಲ್ಲ ಊರಿನ ಹಿರಿಯರು, ತಾಯಂದಿರ, ಅಣ್ಣ ಮತ್ತು ನಮ್ಮೆಲ್ಲ ಯುವಕರು ಸಹನೆ ಸಕ್ಷಿತ ತಾವೆಲ್ಲ ಕೂತು ಪೂಜ್ಯರ ಒಂದು ಸಂದೇಶವನ್ನ ತಾವೆಲ್ಲ ತೆಗೆದುಕೊಂಡಿದ್ದಕ್ಕಾಗಿ ನಮಗೆಲ್ಲರಿಗೂ ಹೃದಯಪೂರ್ವಕವಾದಂತ ಕೃತಜ್ಞತೆ ಸಲ್ಲಿಸಿ ನಾನು ವಂದನ ಅರ್ಪಣೆ ಭಾಷಣವನ್ನು ಮುಗಿಸ್ತೇನೆ. ಯಾಕಂದ್ರೆ ನಾನು ರಾಜಕಾರಣ ಬರೋಕ್ಕಿಂತ ಅಂದಾಗ ಮೊದಲು ಭಾಷಣ ಮಾಡಿದ್ದೆ ವಂದನಾರ್ಪಣೆ. ಮತ್ತೆ ಈ ವಂದನಾರ್ಪಣೆಯಿಂದ ಮತ್ತೆ ಚಾಲೂ ಮಾಡಿದ್ರೆ ಅಂದ್ರೆ ಪೂಜ್ಯರು ಹೇಳಿದಾಗ ನಂಬರ್ 1 ಆಗ್ತೀನಿ ಕರ್ನಾಟಕ ಅಂತ ಹೇಳಿ